ಹೇ ಗಾಯ್ಸ್, ಎಲ್ರು ಹೇಗಿದ್ದೀರಾ? ಅದು ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ನಾನು ನಿಮ್ಮ ಹೇಮಾ ಕುಮಾರ್. ಇವತ್ತು ಸ್ಯಾಟರ್ಡೆ, ಶ್ರಾವಣ ಶನಿವಾರ ಮೊದಲನೇ ವಾರ ಆಗಿರೋದ್ರಿಂದ ನಾವಿವತ್ತು ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ. ಸೊ ನಾವೆಲ್ಲ ರೆಡಿ ಆಗ್ಬಿಟ್ಟು ಇವಾಗ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ. ಬನ್ನಿ ಹೋಗೋಣ. ಇವತ್ತು ಶನಿವಾರ ಆಗಿರೋದ್ರಿಂದ ಶನಿ ಮಹಾತ್ಮ ದೇವಸ್ಥಾನಕ್ಕೆ ಹೋಗೋಣ. ಸೊ ಬನ್ನಿ, ಅಲ್ಲಿ ತೋರಿಸ್ತೀನಿ ಯಾವ ತರ ದೇವಸ್ಥಾನ ಹೇಗಿದೆ ಅಂತೆಲ್ಲ ಹೇಳ್ಬಿಟ್ಟು. ಅಂಡ್ ಅದ್ರಲ್ಲಿ ತುಂಬಾ ಮೆಮೊರೀಸ್ ಇದೆ. ಸೊ ಅದನ್ನೆಲ್ಲ ನಿಮ್ಮ ಹತ್ರ ಹೇಳ್ಕೊಂತೀನಿ. ಸೊ ಅಲ್ಲಿ ಹೋಗೋಣ ಬನ್ನಿ. ನೋಡಿ ಗೈಸ್, ಇವಾಗ ದೇವಸ್ಥಾನ ಹೋಗ್ತಾ ಇದೀವಿ. ದೇವಸ್ಥಾನ ರೂಟ್ ಅಲ್ಲಿ ಇದೀವಿ. ಏನಂದ್ರೆ ಇಲ್ಲಿ ದೇವಸ್ಥಾನ ನಾವು ತುಂಬಾ ಸಲ ಬಂದಿದೀವಿ. ವರ್ಷಕ್ಕೊಂದ್ಸಲಿ ಏನೋ ಬಂದೇ ಬರ್ತೀವಿ. ನನ್ಗೆ ಕಾಲೇಜ್ ಹತ್ರ ಇದ್ದಿದ್ ದೇವಸ್ಥಾನ ಇದು. ಅಂಡ್ ನಮ್ಮನೆಯವರು ನನ್ ನೋಡೋದಕ್ ಬರ್ತಿದ್ರು, ಯಾಕಂದ್ರೆ ನಾನು ವೀಕ್ಲಿ ದೇವಸ್ಥಾನ ಹೋಗ್ತಿದ್ದೆ. ಆ ದೇವಸ್ಥಾನಗೆ ವೀಕ್ಲಿ ಒನ್ಸ್ ಸ್ಯಾಟರ್ಡೆ ಟೈಮ್ ಅಲ್ಲಿ ನಾನು ಆ ದೇವಸ್ಥಾನಗೆ ಹೋಗ್ತಿದ್ದೆ. ಸೊ ಅದಕ್ಕೆ ಹೇಳಿದ್ದು ತುಂಬಾ ಮೆಮೊರೀಸ್ ಇದೆ ಅಂತ. ನನ್ ಫ್ರೆಂಡ್ಸ್ ನಾವೆಲ್ಲ ದೇವಸ್ಥಾನಕ್ಕೆ ಹೋಗ್ತಿದ್ವಿ. ಇವ್ರು ಬರೋರು ಲೈನ್ ಒಳಗ್ ಬರೋರು ಗೈಸ್, ಬಟ್ ನಾನೇ ಜಾಸ್ತಿ ಮಾತಾಡಿಸ್ತಿರ್ಲಿಲ್ಲ. ಸ್ಕೂಲು ಕಾಲೇಜು ಚೆನ್ನಾಗಿ ಸ್ಯಾಟರ್ಡೆ ಹೊತ್ತು ಹೋಗ್ತಿದ್ವಿ ಫ್ರೆಂಡ್ಸ್ ಎಲ್ಲ. ಅವಾಗ ಇವ್ರು ಬರೋರು ಗೈಸ್ ನೋಡೋದಿಕ್ಕೆ. ಇವ್ರು ಕೆಲ್ಸ ಇರೋದು, ಬಟ್ ಆದ್ರೂ ಕೂಡ ಬರೋರು. ಅವ್ಳು ನೋಡಕ್ ಬರ್ತಾರಿಲ್ಲ, ದೇವ್ರ ನೋಡಕ್ ಬರೋದು ಅವಳು ಇವಳು. ಇಲ್ಲ ಗೈಸ್, ಬರೋರು. ದೇವಸ್ಥಾನಗೂ ಬರೋರು, ಪ್ಲಸ್ ಆ ಟೈಮ್ಗೆ ಬರೋರು ಗೈಸ್. ಗೊತ್ತಾ, ಆ ಟೈಮ್ಗೆ ಬಂದು ಮಾತಾಡ್ಸೋರು ಒಂದೊಂದ್ಸಲಿ. ಅಂಡ್ ಸಮ್ಟೈಮ್ಸ್ ಮಾತಾಡಿಸ್ತಿದ್ವಿ, ಬಟ್ ಬರೋರು. ಅಂದ್ರೆ ಮೀಟ್ ಮಾಡ್ಬೇಕಾದ್ರೆ ಹಿಂಗಿಲ್ಲ, ಹಿಂಗೆ ಗೈಸ್ ನೀವೇ ಹೇಳಿ, ಮದ್ವೆಗ್ ಮುಂಚೆ ಯಾರನ್ನ ಅಷ್ಟ್ ಹತ್ರ ಎಲ್ಲ ಕುತ್ಕೊಂತಾರ? ಅಂಡ್ ನಾನ್ ನಿಜ ಗೈಸ್, ಸುಳ್ಳ್ಯಾಕ್ ಹೇಳಿ, ನಾನು ನನ್ನ ಫ್ರೆಂಡ್ಸ್ ಜೊತೆ ತುಂಬಾ ದೂರದಲ್ಲಿ ಇರ್ತಿದ್ದೆ, ಅವ್ರೊಂದ್ ದಿಕ್ಕಲ್ಲಿ ಇರ್ತಿದ್ರು. ಮೀನ್ಸ್ ಏನಂತಾರೆ, ನಾನೊಂದು ತೀರಾ ನೀನೊಂದು ತೀರಾ ಅನ್ನೋ ತರ ಇತ್ತು ಗೈಸ್. ಆಕ್ಚುಲ್ ಆಗಿ ನಮ್ದು ಅವ್ರು ಮನೇಲಿ ಬಂದ್ ಕೇಳಿ ಎಲ್ಲಾ ಮಾಡಿದ್ರು ಕೂಡ ನಾನ್ ಮದ್ವೆ ಆಗೋ ಗಂಟ ನಾನು ಅವ್ರ ಜೊತೆ ಎಲ್ಲೂ ಹೊರಗಡೆ ಹೋಗಿಲ್ಲ. ಸೊ ಎಲ್ಲೂ ಹೋಗಿಲ್ಲ. ಅವರು ಒಂದ್ಸಲಿ ಮೂವಿ ಕರೆದ್ರು, ಬಟ್ ನೋ ಅಂತ ಹೇಳ್ದೆ. ಮದ್ವೆಗ್ ಮುಂಚೆ ನಾನು ಎಲ್ಲೂ ಬರಲ್ಲ ಅಂತ ಹೇಳಿದ್ದೆ. ಬಟ್ ಅದೇ ಅವ್ರು ಹೇಳೋದೇನಂದ್ರೆ ಬಂದಿಲ್ಲ, ಬರ್ಬೇಕಿತ್ತು ಅಂತ. ಬಟ್ ಹಂಗೆಲ್ಲ ನಮ್ಮನೇಲಿ ಹಲೋ ಇಲ್ಲ ಗೈಸ್, ನಮ್ಮನೆ ತುಂಬಾ ಸ್ಟ್ರಿಕ್ಟ್ ಅಷ್ಟೇ. ಅದಕ್ಕೆ ನಾನು ಇವಾಗ ಎಲ್ಲೂ ಕರ್ಕೊಂಡು ಹೋಗೋದು ಇಲ್ಲ. ಸರಿ ಬಿಡಿ ಗೈಸ್, ಪರವಾಗಿಲ್ಲ. ಇವತ್ತು ನಾನು ಮಕ್ಳು ಎಲ್ಲ ಹೋಗ್ತಾ ಇದೀವಿ ದೇವಸ್ಥಾನಕ್ಕೆ, ಅದೇ ದೇವಸ್ಥಾನಕ್ಕೆ. ಅಂಡ್ ನಾವ್ ಎಲ್ಲಿ ಕುತ್ಕೊಂತಿದ್ವಿ ಎಲ್ಲ ನಿಮಗ್ ತೋರಿಸ್ತೀನಿ, ನೋಡಿ ಗೊತ್ತಾಗತ್ತೆ ಅವ್ರ ಏನಕ್ಕೆ ಆತರ ಹೇಳ್ತಾರಂತ. ಬಟ್ ನಾನ್ ಸ್ವಲ್ಪ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಿದ್ದೆ ಗೈಸ್, ನಿಜ. ನೋಡಿ ಗೈಸ್, ಇದೆ ದೇವಸ್ಥಾನ. ನೋಡಿ ಗೈಸ್, ನಾವು ಕುತ್ಕೊಂತಿದ್ದ ಜಾಗ ಇದು. ಎಲ್ಲ ಕುತ್ಕೊಂತಿದ್ದು ನಾನು ಅಲ್ಲಿ ಕುತ್ಕೊಂಡು, ನಾನು ಇಲ್ಲಿ ಕುತ್ಕೊಂಡು ಡಿಸ್ಟೆನ್ಸ್ ಮಾಡ್ತಾ ಇದೀವಿ ನಾವು. ನೋಡಿ ಇಲ್ಲಿ ನಾನ್ ಅವ್ರು ಬಂದ್ಬಿಟ್ಟು ಹಾಯ್ ಏನ್ ಚೆನ್ನಾಗಿದ್ದೀರಾ ಅಂತ ಕೇಳೋರು. ಅಂತ ಹೇಳ್ತಿದ್ವಿ. ಊಟ ಆಯ್ತಾ ಅಂತ ನಾನ್ ಕೇಳ್ತಿದ್ದೆ. ಕುತ್ಕೋ. ಊಟ ಆಯ್ತಾ? ಆಯ್ತು, ನಿಂದಾಯ್ತಾ ಊಟ? ಆಯ್ತು. ಕೆಲ್ಸ ಇಲ್ವಾ? ಕೆಲ್ಸ ಓಟ್ ಬಂದೆ. ಅಮ್ಮ ಏನ್ ಮಾಡ್ತಿದ್ರು? ಅಮ್ಮ ಮನೆಗಿತ್ತು. ಸರಿ ಆಯ್ತು, ನಾನು ನೋಡ್ತೀನಿ, ಟೈಮ್ ಆಯ್ತು. ಸ್ವಲ್ಪ ಹೊತ್ತು ಇಲ್ಲ, ಅಪ್ಪ ಸ್ವಲ್ಪ ಹೊತ್ತಿರು. ಅಪ್ಪ ಬರ್ತಾರೆ, ಹೋಗ್ತಿಲ್ಲ. ಬರ್ತದೆ ಹಂಗೆಲ್ಲ ಹೇಳ್ತಿರ್ಲಿಲ್ಲ. ಸರಿ ಅನ್ನೋರು ಗೈಡ್ ಡಿಸ್ಟೆನ್ಸ್ ನೋಡಿದ್ರಲ್ಲ ಗೈಸ್, ಇದೇ ಪ್ಲೇಸಸ್ಸಲ್ಲೆಲ್ಲ ಕುತ್ಕೊಂಡು ರಿಕ್ರಿಯೇಟ್ ಮಾಡಿಕೊಂಡು ನನ್ನ ಮಗಳಿಗೆಲ್ಲ ತೋರಿಸ್ಕೊಂಡು, ಅವಳು ಸ್ವಲ್ಪ ಪಪ್ಪ ಹೇಗೆ ಇತ್ತು, ಹೇಗೆ ಯಾವ ಥರ ಇತ್ತು ಅಂತೆಲ್ಲ ಕೇಳ್ತಿದ್ದು, ಯಾವ ಥರ ನೀವು ಕೂತ್ಕೊಂತಿದ್ರಿ ಏನು ಅಂತೆಲ್ಲ. ಸೊ ಅದನ್ನೆಲ್ಲ ತೋರಿಸ್ಕೊಂಡು ಅದಾದಮೇಲೆ ನಾವು ಹೋದ್ವಿ ದೇವಸ್ಥಾನಕ್ಕೆ. ನೋಡಿ, ಇದೇ ದೇವಸ್ಥಾನಕ್ಕೆ ನಾವು ಬರ್ತಿದ್ವಿ. ಪೂಜೆ ಎಲ್ಲ ಮುಗಿಸ್ಕೊಂಡು ಅಲ್ಲಿ ತುಂಬ ದೇವಸ್ಥಾನ ಇದೆ. ಎಲ್ಲ ದೇವರುಗಳು ಇದೆ, ಮೋಸ್ಟ್ ಆಫ್ ಎಲ್ಲ ದೇವರುಗಳು ಇದೆ ಅಲ್ಲಿ. ಸೊ ಎಲ್ಲ ದೇವ್ರಿಗೂ ಪ್ರದಕ್ಷಿಣೆ ಹಾಕ್ಕೊಂಡು ಬಂದ್ವಿ. ಈಗ ನೋಡ್ಬೋದು ನೀವು ಎಳ್ಳುಬತ್ತಿ, ಇಲ್ಲಿಗೆ ಬಂದಾಗ ಎಳ್ಳುಬತ್ತಿ ಹಚ್ತಾರೆ. ಅಂದರೆ ಶನಿ ಮಹಾತ್ಮ ದೇವರಿಗೆ ಎಳ್ಳುಬತ್ತಿ ಹಚ್ಚೋದ್ರಿಂದ ಅವರ ಕಷ್ಟಗಳನ್ನು
ಕಮ್ಮಿ ಆಗುತ್ತೆ ಅಂತ ಹೇಳ್ಬಿಟ್ಟು ನಂಬಿಕೆ ಇದೆ. ಸೊ ಹಂಗಾಗಿ ಇಲ್ಲಿ ಎಳ್ಳು ಬತ್ತಿ ಹಚ್ತಾರೆ. ನಾವು ಚಿಕ್ಕ ಹುಡುಗರಿದ್ದಾಗಿಂದನೂ ಅಮ್ಮ ಕರ್ಕೊಂಡು ಬರೋರು, ಅಮ್ಮ ದೊಡ್ಡ ಮೇಲೆ ಕರ್ಕೊಂಡು ಬರೋರು. ಸೊ ಬಂದಾಗ ಹಚ್ತಿದ್ವಿ. ಸೇಮ್ ಅದೇ ಥರ ಇವತ್ತು ಕೂಡ ಎಳ್ಳು ಬತ್ತಿನ ನಾವು ಹೋಮಕುಂಡಕ್ಕೆ ಅಂದರೆ ಏನು ಬತ್ತಿದು ಬಟ್ಲಿಟ್ಟಿರ್ತಾರಲ್ವ, ಸೊ ಅದರಲ್ಲಿ ಹಾಕ್ಬಿಟ್ಟು ಹೋಮಕುಂಡಕ್ಕೂ ಹಾಕ್ಬಿಟ್ಟು ಕೈ ಮುಕ್ಕೊಂಡು ನೋಡ್ಬೋದು. ತುಂಬ ದಿನ ಆದಮೇಲೆ ಬಂದಿತ್ತು ಆ್ಯಕ್ಚುಲ್. ಹಾಗೆ ವರ್ಷನೂ ಮಿಸ್ ಮಾಡಲ್ಲ, ಯಾವ ಟೈಮಲ್ಲಿ ಆಗಲಿ ಬಂದು ಹೋಗ್ತೀವಿ. ಸೊ ಅದಾದಮೇಲೆ ಪ್ರತಿ ದೇವರುಗಳಿಗೂ ಹೋಗಿ ಒಂದೇ ನಮಸ್ಕಾರವನ್ನು ಹಾಕ್ಕೊಂಡು ಬಂದ್ವಿ. ನೋಡಿ ನನ್ನ ಮಗಳು ಅವ್ರ ಪಪ್ಪ ಎಲ್ಲ ಜೊತೆಯಲ್ಲಿ ಹೋಗ್ತಾ ಇದ್ದಾರೆ. ಇಬ್ಬರು ಪ್ರದಕ್ಷಿಣೆ ಎಲ್ಲ ದೇವರುಗಳಿಗೂ ಕೈ ಮುಕ್ಕೊಂಡು ಬರ್ತಾ ಇದ್ದಾರೆ. ಅದಾದಮೇಲೆ ನೀವು ನೋಡ್ಬೋದು, ಅಂದರೆ ತುಂಬ ಮೆಮೊರೀಸ್ ಇದೆ ಈ ದೇವಸ್ಥಾನದಲ್ಲಿ. ಯಾಕಂದರೆ ನಮಗೆ ಸ್ಕೂಲ್ಗೆ ನನ್ನ ಕಾಲೇಜ್ಗೆ ಎಲ್ಲ ಹತ್ರ ಆಗಿರೋದ್ರಿಂದ ನಾವಂತೂ ಬರ್ತಾನೆ ಇದ್ವಲ್ಲ, ವೀಕ್ಲಿ ನಾವು ಬರ್ತಾಯಿದ್ವಿ. ಸೊ ಹಂಗಾಗಿ ತುಂಬ ಮೆಮೊರೀಸ್ ಇದೆ. ಇದೇನೆಂದರೆ ಬಸವಣ್ಣನ ಕಿವಿಯಲ್ಲಿ, ಬಸವಣ್ಣ ಸ್ವಾಮಿ ಕಿವಿಯಲ್ಲಿ ಏನೇ ಹೇಳಿದ್ರು ಕೂಡ ಶಿವನಿಗೆ ತಲುಪುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ, ಏನೇ ಬೇಡ್ಕೊಂಡ್ರು. ಸೊ ಹಂಗಾಗಿ ಅದು ಬೇಡ್ಕೊತಾರೆ ಆ ಥರ. ಅದಾದಮೇಲೆ ನವಗ್ರಹಗೆ ಪ್ರದಕ್ಷಿಣೆ ಹಾಕಿದ್ವಿ. ನವಗ್ರಹ ಪ್ರದಕ್ಷಿಣೆ ಹಾಕಿದ್ಮೇಲೆ ನಾಗರಕಲ್ಲುಗಳಿದೆ ಅಲ್ಲೇ, ಸೊ ಅದಕ್ಕೂ ಕೂಡ ನಾವು ಪ್ರದಕ್ಷಿಣೆಯನ್ನು ಹಾಕಿದ್ವಿ. ನೋಡಿ ಇಷ್ಟು ವರ್ಷಗಳಿಂದ ಇಲ್ಲಿ ಇದೆ ಗೊತ್ತಾ, ಇಷ್ಟು ವರ್ಷದಿಂದನೂ ಜನಗಳು ಬರ್ತಾರೆ. ತುಂಬ ಪೂಜೆಗಳೆಲ್ಲ ನಡೆಯುತ್ತಿಲ್ಲ. ತುಂಬ ಚೆನ್ನಾಗಿದೆ ದೇವಸ್ಥಾನ, ನೆಮ್ಮದಿಗೆ ಪೀಸ್ಫುಲ್ಲಾಗಿರುತ್ತೆ, ತುಂಬ ಚೆನ್ನಾಗಿದೆ. ನೋಡಿ ಈ ಕಡೆ ನೋಡಿ ಪೇರೆಂಟ್ಸ್ ಬಜ್ಜಿ ಅಂಗಡಿ ಇಟ್ಕೊಂಡಿದ್ದಾರೆ. ಅಂಡ್ ಮಗ ನೋಡಿ ಸೆಕೆಂಡ್ ಸ್ಟ್ಯಾಂಡರ್ಡ್ ಹುಡುಗ ಕೂತ್ಕೊಂಡು ಓದ್ತಾ ಇದ್ದಾನೆ. ಮಳೆ ಬರ್ತಿದೆ ಆಕ್ಚುಲ್ ಆಗಿ, ಜರಿ ಮಳೆ. ಸೊ ನಾವ್ ನಿಂತ್ಕೊಂಡಿದ್ವಿ ಹಂಗೆ ನೋಡಿದ್ವಿ. ಅಂಡ್ ಸಮ್ಟೈಮ್ಸ್ ತುಂಬಾ ಮಕ್ಕಳು ಅಪ್ಪ ಅಮ್ಮನ ಕಷ್ಟನ ಅರ್ಥ ಮಾಡ್ಕೊಂತಾರಲ್ವಾ. ಮಳೆ ಇರ್ಬೋ ನಿನ್ ಕಷ್ಟ ನನ್ ಫೋನ್ ಕಚ್ಬಿಟ್ಟು ಗೆಲ್ಲಿ ನೋಡೋಣ ಇರ್ಬೆ ಗೆಲ್ಲಿ ನೋಡೋಣ. ನನ್ ಫೋನ್ ಕಚ್ಲಿ ಸಾಕು ನೋಡೋಣ ಇರ್ಬೆ ಫೋನ್ ಗೆಲ್ಲುತ್ತಾ ಇರ್ಬೆ ಗೆಲ್ಲುತ್ತಾ. ಇವ್ರ ಫೋನ್ ಕಚ್ಬೇಕು ಇರ್ಬೇಕು ಚಾಲೆಂಜ್ ಆಗ್ತಾವ್ರ. ಇರ್ಬೆ ನನ್ ಹೆಂಡತಿ ಕಚ್ತೀಯಾ, ನನ್ ಫೋನ್ ಕಚ್ಚಿ ನೋಡೋಣ. ಅದೆಲ್ಲ ಆದಮೇಲೆ ನಾವು ಮುಗಿಸ್ಕೊಂಡು ಮನೆ ಕಡೆ ಬಂದ್ವಿ. ನೋಡಿದ್ರಲ್ಲ ಗೈಸ್, ಇದಾಗಿತ್ತು ನನ್ನ ಈ ದಿನದ ವ್ಲಾಗ್. ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. @ಹೇಮಾಕುಮಾರ್ 1294 ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಏನೇ ಕ್ವಶನ್ಸ್ ಇದ್ದರೂ ಕೂಡ ನೀವು ಕೇಳ್ಬೋದು. ಆ್ಯಂಡ್ ನನ್ನ ಕಮೆಂಟ್ ಬಾಕ್ಸಲ್ಲಿ ಕೇಳ್ಬೋದು. ಕೇಳಿದ್ರೆ ನಾನು ಅದಕ್ಕೆ ಆನ್ಸರ್ ಮಾಡ್ತೀನಿ. ಆ್ಯಂಡ್ ನಿಮ್ಮ ಕ್ವಶನ್ಸ್ಗೆಲ್ಲ ನಾನು ಆನ್ಸರ್ ಮಾಡ್ತೀನಿ. ಸೊ ಹಂಗಾಗಿ ನನ್ನ ಚಾನಲ್ನ ನೋಡ್ತಾ ಇರಿ, ಕಮೆಂಟ್ಸ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಆ್ಯಂಡ್ ಹೀಗೆ ನೋಡ್ತಾ ಇರಿ. ಥ್ಯಾಂಕ್ ಯು.